ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ 1008 ರೈತ ಕಲ್ಯಾಣೋತ್ಸವ ಸಮಾವೇಶವನ್ನು ಸೆಪ್ಟೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಚಿತ್ರದುರ್ಗದಲ್ಲಿ ನಡೆಸಲು ಉದ್ದೇಶಿಸಿರುವುದರಿಂದ ಕರ್ನಾಟಕ ರಾಜ್ಯಾದ್ಯಂತ ಬಡ ರೈತರು, ಕೂಲಿ ಕಾರ್ಮಿಕರು ಹಾಗೂ ಬಡವರಿಗೆ ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡಲಾಗುತ್ತದೆ. ನಾನು ಇವತ್ತೇನಪ್ಪ ಏನು ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ 1008 ಉಚಿತವಾಗಿ ಬಡ ರೈತ ಮಕ್ಕಳಿಗೆ ಮತ್ತೆ ಬಡವರ ಮಕ್ಕಳಿಗೆ ಸಾಮೂಹಿಕ ವಿವಾಹ ಕಲ್ಯಾಣವನ್ನ ಹಮ್ಮಿಕೊಂಡಿದ್ದೀವಿ. ಮದುವೆ ಸಮಾರಂಭಗಳಲ್ಲಿ ತಾಳಿ, ವಧುವರರಿಗೆ ಬಟ್ಟೆ ಹಾಗೂ ಕುಟುಂಬ ನಿರ್ವಹಣೆಗೆ ಬೇಕಾಗುವ 10,000 ರೂಗಳ ಬೆಲೆಯ ಪಾತ್ರೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಮದುವೆ ಮಾಡುವುದಕ್ಕೆ ಏನೇನು ಕೊಡ್ತೀವಿ ನಾವು ಅವರಿಗೆ ಉಚಿತವಾಗಿ ಅಂದ್ರೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಒಂದು ಮನೆಯನ್ನ ಕೊಡಿ ಅಂತ ಹೇಳಿದೀವಿ. ಜೊತೆಗೆ ಅವರಿಗೆ ಒಂದು ಊಟದ ಪಾತ್ರೆಯನ್ನ ಕೊಡ್ತೀವಿ, ಒಂದು 10,000 ರೂಪಾಯಿದು ತಾಳಿ ಕೊಡ್ತೀವಿ, ಕಾಲುಂಗುರ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ. ಜೊತೆಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಹೋಗಿ ಬರೋ ಬಸ್ ಚಾರ್ಜ್ ಕೂಡ ನಾವೇ ಕೊಡ್ತೀವಿ ಬಡವರಾದ್ರೆ. ಈಗ ನಾವು 1008 ಮದುವೆ ಮಾಡಲು ಯೋಜನೆ ರೂಪಿಸಿರುತ್ತೇವೆ. ಆದರೆ ಅದಕ್ಕಿಂತಲೂ ಹೆಚ್ಚಾದರೂ ಕೂಡ ನಾವು ಮದುವೆ ಮಾಡಲು ತಯಾರಿದ್ದೇವೆ ಎಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಬಿಟಿ ತಿಳಿಸಿದರು. ಸರ್, 1008 ಆದ್ಮೇಲೆ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿಸ್ಕೊಂಡ್ರೆ ಅವರಿಗೆ ಪ್ರಾವಿಷನ್ ಇದೆಯೇ ಇಲ್ವಾ? 1008 ಮದುವೆ ನೋಂದಣಿ ಮಾಡಿಸ್ಕೊಂಡ್ರೆ ಸರ್ ಸರ್ಕಾರದಿಂದ ಏನ್ ಸೌಲಭ್ಯ ಸಿಗುತ್ತಲ್ಲ? ಅಲ್ಲಲ್ಲ, 1008 ಆಗೋಯ್ತು ಅಂತ ಇಟ್ಕೊಳ್ಳಿ ಕರ್ನಾಟಕದಾದ್ಯಂತ. ಅದಾದ್ಮೇಲೆ ನೋಂದಣಿಗೆ ಅಪ್ಲೈ ಮಾಡಿದ್ರು ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಅವಕಾಶ ಮಾಡ್ಕೊಡ್ತೀರ. ಅದೇ ಸರ್ ನನ್ನ ಉದ್ದೇಶ ಏನ್ ಗೊತ್ತಾ, 1007 ಬಂದ್ರೆ ಭಯ ಸರ್, 2000 ಬಂದ್ರು ಮದುವೆ ಮಾಡೋಣ. ಅವಾಗ ಇನ್ನೂ ನಮ್ಮ ಜನ ಮಲಗಿಲ್ಲ ಎದ್ದಿದ್ದಾರೆ ಅಂತ ಗೊತ್ತಾಗುತ್ತಲ್ಲ ಸರ್, ಅವಾಗ ರಾಮರಾಜ್ಯ ಆಗುತ್ತಲ್ಲ. ಮದುವೆಯಾಗಲು ಇಚ್ಛಿಸುವ ವರನಿಗೆ 21 ವರ್ಷ, ವಧುವಿಗೆ 18 ವರ್ಷ ತುಂಬಿರಬೇಕು. ವರ ಹಾಗೂ ವಧು ಕಡೆಯಿಂದ ತಲಾ 5 ಜನ ಹಿರಿಯರು ಕಡ್ಡಾಯವಾಗಿ ಹಾಜರಿರಬೇಕು. ರಾಜ್ಯದ ವಿವಿಧ ಕಡೆಯಿಂದ ಆಗಮಿಸುವ ವಧುವರರಿಗೆ ಪ್ರಯಾಣ ಭತ್ಯೆ ನೀಡಲಾಗುತ್ತದೆ. ಹುಡುಗಿಗೆ ಎಕ್ಸಾಕ್ಟ್ 18 ದಾಟಿರ್ಬೇಕು, ಹುಡುಗನಿಗೆ 21 ದಾಟಿರ್ಬೇಕು. ಇಷ್ಟು ಕೊಟ್ರೆ ಸಾಕು. ನಮಗೆ ಬೇಕಾಗಿರೋದು ಇಷ್ಟೇ. ಹುಡುಗಿ ಕಡೆ 5 ಜನ, ಹುಡುಗನ ಕಡೆ 5 ಜನ ಸೂಚಿಸಬೇಕು. ತುಮಕೂರು ಜಿಲ್ಲೆಯವರು ನಮ್ಮ ಸಂಘದ ಜಿಲ್ಲಾಧ್ಯಕ್ಷ ರಘುರಾಮ್ ಅವರ ದೂರವಾಣಿ ಸಂಖ್ಯೆ 8722943106 ಈ ಸಂಖ್ಯೆಗೆ ಸಂಪರ್ಕಿಸಿ. ಅವರಿಂದ ಅರ್ಜಿ ಪಡೆದು ವಧುವರರ ಫೋಟೋ, ಆಧಾರ್ ಕಾರ್ಡ್ ಹಾಗೂ ಮದುವೆಗೆ ಸಮ್ಮತಿಸುವ ವಧುವರರ ಕಡೆಯ ತಲಾ 5 ಜನ ಸಂಬಂಧಿಕರು ತಮ್ಮ ದೂರವಾಣಿ ಸಂಖ್ಯೆ ಹಾಗೂ ಆಧಾರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನೀಡಬೇಕು. ದಿನಾಂಕ ಹಾಗೂ ಮದುವೆ ನಡೆಯುವ ಸ್ಥಳವನ್ನು ಮುಂದಿನ ದಿನಗಳಲ್ಲಿ ಅರ್ಜಿದಾರರಿಗೆ ದೂರವಾಣಿ ಮೂಲಕ ತಿಳಿಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷನ ಸಿರಾ ತಾಲೂಕು ಅವರು ಮತ್ತೆ ತುಮಕೂರು ಇಡೀ ಜಿಲ್ಲೆಯವರು ಕೂಡ ಅದನ್ನ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಯಾರೇ ಬಡವರು ಇದ್ರೆ ದಯಮಾಡಿ ನಿಮ್ಗೆ ಗೊತ್ತಿದ್ದವರು, ನಿಮ್ಮಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ ಪಕ್ಕದ ಇದ್ದವರು ಅವ್ರಿಗೆ ತಿಳಿಸಿ. ಯಾಕಂದ್ರೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮನೆ ಕೊಡಬೇಕು ಅಂತೇಳಿ ನಮ್ಮ ಹೋರಾಟ ಇದೆ. ಯಾವ ತರ ನಾವು ಅವ್ರ ಹತ್ರ ಆಧಾರ್ ಕಾರ್ಡ್ ಮತ್ತೆ ಸ್ಕೂಲ್ ದಾಖಲೆಯನ್ನು ತಗೊಳ್ತೇವೆ. ನಮ್ಮ ರಘುರಾವ್ ಅವರು ನಮ್ಮ ತುಮಕೂರು ಜಿಲ್ಲಾ ಅಧ್ಯಕ್ಷ ಇದ್ದಾರೆ, ಅವರಿಗೆ ಅವ್ರು ಕೊಟ್ರೆ ಸಾಕು, ಅವರು ಅದನ್ನ ನೋಂದಣಿ ಮಾಡ್ಕೊಳ್ತಾರೆ.